ಬಂಧುಗಳೇ ನಮಸ್ಕಾರ. ಬೆಂಗಳೂರಿನ ಸುತ್ತಮುತ್ತ ಸಿಕ್ಕಿರುವಂತಹ ಹಳೆಯ ಶಾಸನಗಳು ಯಾವ್ದಾದ್ರು ಇದ್ರೆ ಅದು ಬೇಗೂರಿನ ಶಾಸನ. ಅಂದರೆ ಸುಮಾರು ಸಾವಿರಾರು ವರ್ಷಗಳ ಹಿಂದೆನೂ ಇಲ್ಲಿ ಜನವಸತಿ ಇತ್ತು. ಬೇಗೂರು ಅನ್ನುವಂತಹದ್ದು ಬಹಳ ಬೆಂಗಳೂರಿಗಿಂತ ಹಳೆಯದು ಅನ್ನುವಂತಹ ಒಂದು ನಂಬಿಕೆ ಇದೆ. ಬೇಗೂರಿನ ಚಂದ್ರಮೌಳೀಶ್ವರ ಅಲ್ವಾ, ನಾಗನಾಥೇಶ್ವರ ದೇವಸ್ಥಾನ ಸರಿಯಾಗಿ 1000 ವರ್ಷಗಳ ಇತಿಹಾಸ ಇರುವಂತಹ ಚೋಳರ ಕಾಲದ ರಾಜರಾಜ ಚೋಳ, ರಾಜೇಂದ್ರ ಚೋಳ ಏನು 1000 ವರ್ಷಗಳ ಹಿಂದೆ ಇದ್ದರು. 1000 ಇಸ್ವಿಯಲ್ಲಿ ತಂಜಾವೂರಿನ ರಾಜಧಾನಿ ಮಾಡಿಕೊಂಡು ಅವರ ಕಾಲದಲ್ಲಿ ಈ ಭಾಗ ಎಲ್ಲ ದಕ್ಷಿಣ ಕರ್ನಾಟಕದ ಬಹುತೇಕ ಭಾಗ ಚೋಳರಿಗೆ ಸೇರಿತ್ತು. ರಾಜರಾಜ ಚೋಳನ ಮಗ ರಾಜೇಂದ್ರ ಚೋಳ ಅವನು ಇವತ್ತಿನ ಇಂಡೋನೇಷ್ಯಾ, ಮಲೇಷ್ಯಾ ತನಕ ಏನು ಇದರಲ್ಲಿ ನೌಕಾಪಡೆ ಮಾಡಿಕೊಂಡು ಅಲ್ಲೆಲ್ಲ ಹೋಗಿ ಅವನು ಆ ದೇಶಗಳನ್ನೆಲ್ಲ ಗೆದ್ದಿದ್ದ. ಅಂತಹ ಆಗಿನ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಬಹಳಷ್ಟು ಕಡೆ ಚೋಳರ ಏನು ಶಿಲ್ಪಕಲೆ ಅಥವಾ ದೇವಸ್ಥಾನದ ಕಟ್ಟಡಗಳು, ಗೋಪುರಗಳು ಇದರ ಪ್ರಭಾವವನ್ನು ನಾವು ನೋಡಬಹುದು. ಇಲ್ಲಿಂದ ಒಂದು 25 ಕಿಲೋಮೀಟರ್ ದೂರದಲ್ಲಿರುವಂತಹ ಹೊಸೂರಿನಲ್ಲಿ ಒಂದು 30 ಕಿಲೋಮೀಟರ್ ದೂರ ಆಗುತ್ತೆ. ಹೊಸೂರಿನಲ್ಲೂ ಸಹ ಆವತ್ತಿನ ಕಾಲದ ಬಹಳ ಪುರಾತನವಾದ ದೇವಸ್ಥಾನ ಇದೆ. ಅದೇ ರೀತಿಯಲ್ಲೇ ಚೋಳರ ಕಾಲದ ಅತ್ಯಂತ ಪ್ರಸಿದ್ಧ ದೇವಸ್ಥಾನ ಅಂದರೆ ಬೇಗೂರಿನ ದೇವಸ್ಥಾನ. ಸೊ ಆ ದೇವಸ್ಥಾನಕ್ಕೆ ಇಷ್ಟು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನಕ್ಕೆ ಅಲ್ಲಿಯ ಪೂಜೆ ಪುನಸ್ಕಾರಕ್ಕೆ ಅಂಥೇಳಿ ಸಾವಿರಾರು ಎಕರೆ ಜಮೀನನ್ನ ಆವತ್ತು ಅವರಿಗೆ ದೇವಸ್ಥಾನ ನಡೆಸ್ತಿರುವಂಥ ಅಥವಾ ದೇವಸ್ಥಾನದ ಪೂಜಾರಿಗಳಿಗೆ ಕೊಡಲಾಗಿತ್ತು. ಅಂದರೆ ಅದು ದೇವಸ್ಥಾನದ ದೇವರ ಹೆಸರಲ್ಲೇ ಇತ್ತು. ಸುಮಾರು ಸ್ಥಳೀಯರು ಹೇಳುವ ಹಾಗೆ ಸುಮಾರು ಸುಮಾರು 900ರಿಂದ 1000 ಎಕರೆಗಳಷ್ಟು ಜಾಗ ದೇವಸ್ಥಾನಕ್ಕೆ ದೇವಸ್ಥಾನದ ಪೂಜಾ ಕೈಂಕಾರ್ಯಗಳನ್ನ ನಿಮ್ಗೆ ಗೊತ್ತಿರಬಹುದು. ಹಳೆಯ ದಾನದತ್ತಿಯಲ್ಲಿ ಒಂದು ಅಗ್ರಹಾರಗಳನ್ನೇ ಊರುಗಳನ್ನೇ ಕೆಲವೊಬ್ಬರಿಗೆ ಕೊಡ್ತಾ ಇದ್ರು. ಯಾಕೆಂದ್ರೆ ಅವರು ಅದರಲ್ಲಿ ಬರುವಂತ ಉತ್ಪತ್ತಿಯನ್ನ ಅವರ ಸಂಸಾರಕ್ಕೆ ಮತ್ತು ಪೂಜೆಯ ಕೈಂಕಾರ್ಯಗಳಿಗೆ ಬಳಸಲಿ ಅಂತೇಳಿ. ದುರದೃಷ್ಟವಶಾತ್ ಇವತ್ತು ಆ ಬೇಗೂರಿನ ದೇವಸ್ಥಾನದ ಏನಕ್ಕಂತಾರೆ ನಿರ್ವಹಣೆಗೆ ಅಂತ ಕೊಟ್ಟಿದ್ದಂತ ಯಾವ ಆಸ್ತಿಯೂ ಇವತ್ತು ಬಹುತೇಕವಾಗಿ ದೇವರ ಹೆಸರಲ್ಲಿ ಅಥವಾ ಮುಜರಾಯಿ ಇಲಾಖೆ ಹೆಸರಲ್ಲಿ ಇಲ್ಲ. ಈಗ ಕೆಲವೊಂದಷ್ಟು ಸುಮಾರು ಒಂದು 40-50 ಎಕರೆ ಇರಬಹುದೇನೋ, ಇಲ್ಲೊಂದು 15 ಎಕರೆ, ಇಲ್ಲೊಂದು 15 ಎಕರೆ, ಇದೆಲ್ಲ ಬಂಡೆ. ಏನು ಇಲ್ಲಿ ಬಂಡೆ ಅಂತ ನಾವು ಹೇಳ್ತೀವಿ, ಕಲ್ಲಿನ ಕ್ವಾರಿ, ಅವು ಮಾತ್ರ ಒಂದಷ್ಟು ಉಳ್ಕೊಂಡಿದೆ. ಮಿಕ್ಕ ಹಾಗೆ ಇನ್ಯಾವ ಜಮೀನು ಇಲ್ಲಿ ದೇವಸ್ಥಾನದ ಹೆಸರಲ್ಲಿ ಉಳ್ಕೊಂಡಿಲ್ಲ. ದುರದೃಷ್ಟವಶಾತ್ ಸುಮಾರು ಒಂದು 20-30 ವರ್ಷಗಳಿಂದ ಲ್ಯಾಂಡ್ ಶಾರ್ಕ್ಸ್ ಏನು ಲ್ಯಾಂಡ್ ಗ್ರಾಬರ್ಸ್ ಬೇರೆ ಬೇರೆ ರೀತಿಯಲ್ಲಿ ಮಾನ್ಯದ ಜಮೀನು ಇದನ್ನ ಹಾಗೆಲ್ಲ ಕೊಂಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ, ಮಾರೋದಿಕ್ಕೂ ಆಗೋದಿಲ್ಲ. ವಿಶೇಷವಾಗಿ DC ಇವರೆಲ್ಲರದ್ದು ಪರ್ಮಿಷನ್, ಸರ್ಕಾರದ ವಿಶೇಷ ಅನುಮತಿ ಪಡೆದು ಮಾತ್ರ ಮಾರೋದಿಕ್ಕೆ ಸಾಧ್ಯ ಆಗುತ್ತೆ. ನಿಮಗೆಲ್ಲ ಗೊತ್ತಿರಬಹುದು, 2000 ಯಾವಾಗ ಅವನೊಬ್ಬ DC ಇದ್ದ, ರಾಮಾಂಜನೇಯ ಅಂತ, ವಿಶೇಷ DC, ಅವನು ಸ್ಪೆಷಲ್ DC, ವಿಶೇಷ ಜಿಲ್ಲಾಧಿಕಾರಿ. ಪರಮ ನೀಚ, ಲೋಕಾಯುಕ್ತ ರೈಡ್ ಆಯ್ತು, ಮಹಾನ್ ಭ್ರಷ್ಟ. ನಮ್ಮ ಊರಿನವರೇ, ನಮ್ಮ ಅಣ್ಣನೂ ಸೇರಿದಂತೆ ನಮ್ಮೂರಿನವರೇ ಒಬ್ರು ಅವನನ್ನ ಟ್ರ್ಯಾಪ್ ಮಾಡಿ ಲೋಕಾಯುಕ್ತ ಯಾರು RK ದತ್ತ ಅವರು ಲೋಕಾಯುಕ್ತದ ADG ಆಗಿದ್ದಾಗ ಅಥವಾ DGP ಆಗಿದ್ದಾಗ ಮಧುಕರ್ ಶೆಟ್ರು ಒಂದು 4-5 ವರ್ಷಗಳಿಂದ ತೀರು ಹೋದಂತ ಕರ್ನಾಟಕದ ಅತ್ಯಂತ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಮಧುಕರ್ ಶೆಟ್ಟಿ ಅವರು ಆತನನ್ನ ಕಳ್ಳ DC ಆಂಜನೇಯ, ಸ್ಪೆಷಲ್ DC, ಅವನನ್ನ ರಾಮಾಂಜನೇಯಲು ಅವನನ್ನ ಟ್ರ್ಯಾಪ್ ಮಾಡಿ ಜೈಲಿಗೆ ಹಾಕಿ ಕಳಿಸಿದ್ರು. ತದನಂತರ ಅವರೆಲ್ಲ ಬರ್ತಾರೆ, ಅದು ಬೇರೆ ವಿಷಯ. ಆದರೆ ಆ ಸಂದರ್ಭದಲ್ಲಿ ಬಹಳಷ್ಟು ಈ ತರಹದ ಸರ್ಕಾರಿ ಜಮೀನುಗಳನ್ನ ಕಳ್ಳರು, ಖದೀಮರು ಆ ಸ್ಪೆಷಲ್ DCಗೋ ಇನ್ನೊಬ್ಬನಿಗೋ ದುಡ್ಡು ಕೊಟ್ಟು ಸಾಕಷ್ಟು ಮೋಸ ಅವ್ಯವಹಾರಗಳನ್ನ ಮಾಡಿ ಆವತ್ತು ಹೊಡ್ಕೊಂಡ್ರು. ಇದು ಯಾವ ರೀತಿಯಲ್ಲಿ ಈ ಸುಮಾರು 900 ಎಕರೆ ಅಂದ್ರೆ ಏನು ಕಲ್ಪನೆ ಮಾಡ್ಕೊಳ್ಳಿ. ಲಾಲ್ಬಾಗ್ ಸುಮಾರು 200 ಚಿಲ್ಲರೆ 220 ಏನೋ ಎಕರೆ ಇರುವಂತ ಒಂದು ಸ್ಕ್ವೇರ್ ಕಿಲೋಮೀಟರ್ಗೆ 220 ಎಕರೆ ಬರುತ್ತೆ. ಲಾಲ್ಬಾಗು ಸುಮಾರು 220 ಎಕರೆ ಇರುವಂತದ್ದು ಅಲ್ಲಿ ಹಾಕಿದ್ದಾರೆ ಬೋರ್ಡ್ ಅಲ್ಲಿನೇ. ಇದು 220-230 ಎಕರೆ ಲಾಲ್ಬಾಗ್ನ ವಿಸ್ತೀರ್ಣ ಅಂತ. ಅಂತಹ ಲಾಲ್ಬಾಗ್ನ 4ರಷ್ಟು ವಿಸ್ತೀರ್ಣ ಇರುವಂತಹ ಜಾಗ ಬೇಗೂರು ದೇವಸ್ಥಾನದ ಸುತ್ತಮುತ್ತ ಬೇಗೂರಿನ ದೇವಸ್ಥಾನಕ್ಕೆ ಇದ್ದಿದ್ದಂಥದ್ದು. ಇವತ್ತು ಅವೆಲ್ಲ ಯಾವ್ಯಾವುದೋ ಕಾರಣಕ್ಕೆ ಈಗ ಯಾರ್ಯಾರಿಗೋ ಹೋಗಿ ಈಗ ಈ ತರಕ್ಕೆಲ್ಲ ಎಲ್ಲೆಲ್ಲಿತ್ತೋ ಏನೇನಾಗಿದೆಯೋ ಗೊತ್ತಿಲ್ಲ. ಆದರೆ ಈ ಹೊತ್ತಿಗೆ ಆಸ್ ಆಫ್ ಟುಡೇ ನಾನು ಬೆಳಗ್ಗೆನೋ ಎಲ್ಲ ನೋಡಿದಾಗ ಒಂದಷ್ಟು ಜಮೀನುಗಳು ಈಗಲೂ ಅದು ಪಾಣಿಯಲ್ಲಿ ನಾಗೇಶ್ವರ ದೇವರು ಅಂತ ಬರುತ್ತೆ. ಮತ್ತೆ ಅದು ಏನು ಅನುಭವದಾರರು ಅಂತಲೋ ಇನ್ನೊಂದು ಯಾರು ಅದಕ್ಕೆ ಆಸ್ತಿದಾರರು ಅಂದಾಗ ಏನೋ ದೀಕ್ಷಿತ್ ಅಂತ ಅವ್ರ ಹೆಸರು ಬರುತ್ತೆ. ಈಗ ನಾವು ನಿಂತಿರುವಂಥ ಜಾಗ ಸರ್ವೆ ನಂಬರ್ ಚಂದ್ರಶೇಖರಪುರ, KG ಚಂದ್ರಶೇಖರಪುರ ಅಂತ
ಬೆಂಗಳೂರು ದಕ್ಷಿಣ ತಾಲೂಕು, ಅದರಲ್ಲಿ ಇರುವಂತದ್ದು. ಇದರ ಮಾಲೀಕರು ಮುನಿಯಪ್ಪ ಬಾಂಬೆ ಅಂತ ಒಂದು ಗುಂಟೆ 3.5 ಎಕರೆ, ಏನು 3.25 ಎಕರೆ ಸಮೀವುಲ್ಲಾ ಅಂತ. ಇವರು ಒಬ್ಬ ಕಾಂಗ್ರೆಸ್ನ ರಾಜಕಾರಣಿ. ಇದೇ ತಾನೆ 15ನೇ ಸರ್ವೆ ನಂಬರು. 15ನೇ ಸರ್ವೆ ನಂಬರು. ಇಲ್ಲ ಇದು ಈಗ ನಾವಿರುವಂಥದ್ದು, ಈಗ ನಾವು ನಿಂತಿರುವಂಥದ್ದು 13 ಹಿಸ್ಸಾ, 2 ಹಿಸ್ಸಾಗಳಿದೆ. ಅದು 1 ಗುಂಟೆ ಮಾತ್ರ ಒಬ್ಬರಿಗಿದೆ, ಇನ್ನೊಂದು 3 ಎಕರೆ 27 ಗುಂಟೆ. ನೋಡಿ ಈ ಬಂಡೆ ಇದು ಸಾಮಾನ್ಯವಾಗಿ ಬಂಡೆ ಇದ್ರೆ ಅದು ಖಾಸಗಿಯವರಿಗೆ ಮಾರಾಟ ಮಾಡೋದಕ್ಕೆ ಆಗಲ್ಲ. ಬೆಟ್ಟ ಗುಡ್ಡ ಬಂಡೆ ಈ ತರದ್ದು ಯಾವುದೂ ಖಾಸಗಿಯವರ ಆಸ್ತಿ ಅಲ್ಲವೇ ಅಲ್ಲ. ಆದ್ರೆ ಇವತ್ತು ನೋಡಿದ್ರೆ ಇದು ಸಮೀವುಲ್ಲಾ ಹೆಸರಲ್ಲಿ ಬರ್ತಾ ಇದೆ. ಅವರು ಸಮೀವುಲ್ಲಾ ಗುರಪ್ಪನ ಪಾಳ್ಯ ಅನ್ಸುತ್ತಲ್ವಾ, ಗುರಪ್ಪನ ಪಾಳ್ಯದ್ದು ಎಲ್ಲ ಲೇಔಟ್ ಆಗಿ ಇದರಲ್ಲಿ ಅವರು ಕಾರ್ಪೊರೇಟರ್ ಆಗಿದ್ರು, ಎಕ್ಸ್ ಕಾರ್ಪೊರೇಟರ್ ಆಗಿದ್ದರು ಕಾಂಗ್ರೆಸ್ ಪಕ್ಷದಿಂದ. ಈಗ ಅವರು ಆಮೇಲೆ ಅದಾದ ನಂತರ 2013ರಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರದಿಂದ 2008ರಲ್ಲಿ ಅನ್ಸುತ್ತೆ, 2008ರಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ, ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ನಿಂತಿದ್ರು. ಆಮೇಲೆ ಅದು ಅವರು ಕಾಂಗ್ರೆಸ್ ನಲ್ಲಿದ್ದಾರೆ, ಅವ್ರೇನು ವ್ಯವಹಾರಗಳು ಅನ್ನೋದು ನಮ್ಗೆ ಮುಖ್ಯ ಅಲ್ಲ. ಆದ್ರೆ ಅವರಿಗೆ ಯಾವ ರೀತಿ ಇಷ್ಟು ಇಲ್ಲೆಲ್ಲ ಲೇಔಟ್ ಡೆವಲಪ್ ಮಾಡಿರೋದು, ಈಗೆಲ್ಲ ನೋಡಿದ್ರೆ ಸುಮಾರು ಒಂದು ಕನಿಷ್ಠ ಅಂದ್ರೆ ಒಂದು 10 ಎಕರೆಯಲ್ಲಿ ಲೇಔಟ್ ಡೆವಲಪ್ ಆಗಿದೆಯಲ್ಲಪ್ಪ ಇಲ್ಲಿ ಸರ್. 15 ಎಕರೆ 15 ಎಕರೆ. ಅವ್ರಿಗೆ ಈ ಜಮೀನು ಹೇಗೆ ಬಂತು ಅನ್ನೋದು ಸರಿಯಾಗಿ ಮಾಹಿತಿ ಇಲ್ಲ. 2010ರಿಂದನೇ ಅವ್ರು ಇದ್ರ ಸ್ವಾಧೀನದಲ್ಲಿದ್ದಾರೆ. ಈ ತರ ಬಂಡೆ ಬೆಟ್ಟ ಗುಡ್ಡ ಇರುವಂತಹ ದೇವಸ್ಥಾನಕ್ಕೆ ಸೇರಿದಂತಹ ಆಸ್ತಿ ಇವತ್ತು ಸಮೀವುಲ್ಲಾ ಅವರ ಹೆಸರಲ್ಲಿ ಬರ್ತಾ ಇದೆ. ನೋಡಿ ಆ ಬಂಡೆ ನಾನು ಆಗ್ಲೇ ನೋಡಿದಾಗೆ ಸುಮಾರು 15 ಎಕರೆ. ಅದು ಇವತ್ತು ದೇವಸ್ಥಾನ ನಾಗೇಶ್ವರ ದೇವರು ಹೆಸರಲ್ಲಿ ಬರ್ತಾ ಇದೆ ಅಲ್ವಪ್ಪ? ಹೌದು ಸರ್, ಹೌದು. ಆಗ್ಲೇ ಎಲ್ಲ ನೋಡಿದ್ನಲ್ಲ ನಾನು. ಆ ಕಡೆ ಬರ್ತಾ ಇದೆ. ಇದರಲ್ಲಿ ಏನ್ ಬರುತ್ತೆ ಪಾಣಿಲಿ? ಪಾಣಿ ಇಲ್ಲ ನನ್ನ ಹತ್ರನೇ ಇದೆ, ಅವ್ರು ಕಳ್ಸಿದ್ರು. ಪಾಣಿ ಇದು ಬರುತ್ತೆ ಸರ್, ಅದು ಮುಫತ್ ಬರುತ್ತೆ. ಹಾಗೆ ನೋಡಿ, ಕಟ್ಟೆ ಅಥವಾ ಸ್ವಾಧೀನದಾರರ ಹೆಸರು, ತಂದೆ ಹೆಸರು ಮತ್ತು ವಿಳಾಸ. ಕಾಲಂ ನಂಬರ್ 9ರಲ್ಲಿ ಶ್ರೀ ನಗರೇಶ್ವರ ಸ್ವಾಮಿ ದೇವರು ಅಂತ ಬರುತ್ತೆ. ಆಮೇಲೆ ಇನಾಮ್ DC ಆರ್ಡರ್ನಂತೆ ಯಾರಿಗೆ ಕೊಟ್ಟಿದ್ದಾರೆ ಹಕ್ಕುಗಳು? ಶಂಕರ್ ನಾರಾಯಣ್ ದೀಕ್ಷಿತ್ ಅಂತವ್ರಿಗಿದೆ. ಕಟ್ಟೆ ಅಥವಾ ಸ್ವಾಧೀನತೆ ರೀತಿ ಅದು ರಿಂದ ಸರ್ಕಾರಿ ಜಮೀನು 1374 ಅಂತ. ಅದು ಯಾವ್ದ್ರಿಂದನೋ ಗೊತ್ತಿಲ್ಲ. ಒಟ್ನಲ್ಲಿ ಕಾಲಂ 10ರಲ್ಲಿ ರಿಂದ ಸರ್ಕಾರಿ ಜಮೀನು, ಮೊದಲು ಸರ್ಕಾರಿ ಜಮೀನು ಇದ್ದಿದ್ದು. ಆ ಹಕ್ಕುಗಳು ಇನಾಮ್ DC ಆರ್ಡರ್ನಂತೆ BN ಶಂಕರ್ ನಾರಾಯಣ್ ದೀಕ್ಷಿತ್ ಅಂತ. ಸೊ ಇದು ನಾವು ನೋಡಿದ್ರೆ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಜಮೀನು. ಇವರು ಶಂಕರ್ ನಾರಾಯಣ್ ದೀಕ್ಷಿತ್ ಅಂತ ಏನು ಅವರು ಪೂಜಾರಿಗಳಿದ್ರು, ಅರ್ಚಕರು, ಅವರು ಅದೇನು ದುಡ್ಡಿಗೆ ಕೊಟ್ಕೊಂಡ್ರು ಅಥವಾ ಇನ್ಯಾವ ತರಕ್ಕೆ ಹಾಕೊಟ್ರು, ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನ ಅವರು ಕಾನೂನು ಬಾಹಿರವಾಗಿ ಇವ್ರಿಗೆ ಮಾರಿರಬಹುದು ಅಥವಾ ಇವ್ರು ಯಾವ ತರ ಪಡ್ಕೊಂಡಿದಾರೋ ಗೊತ್ತಿಲ್ಲ. ಸಮೀವುಲ್ಲಾ ಅವರು ಕಾನೂನು ಬಾಹಿರವಾಗಿ ತಗೊಂಡಿರೋ ನಮ್ದೇನು ಸಮಸ್ಯೆ ಇಲ್ಲ. ಆದ್ರೆ ಇವತ್ತು ನಾವು ಬಂದಿರೋದು ಇದು ನಾವು ನೋಡಿದ ಹಾಗೆ ಇದು ನಾವಿವಾಗ ಸದ್ಯ ಸಮೀವುಲ್ಲಾ ಅವರ ಜಾಗದಲ್ಲಿ ನಿಂತಿದ್ದೀವಿ ಅಲ್ವಾ? ಯಾವ್ದು